ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 4. ಅಹಾನಾಗೆ ಕಂಡೀಷನ್ಸ್ ಹಾಕಿ ಅವಳು ಎಲ್ಲದಕ್ಕೂ ಒಪ್ಪಿಕೊಂಡ ನಂತರ ಅಗಸ್ತ್ಯ ಅವನ ಆಫೀಸಿನ ಕೆಲಸ ಮಾಡಲು ಸ್ಟಡಿ ರೂಮಿಗೆ ಹೊರಟು ಹೋದರೆ ಅಹಾನ ಬಾತ್ರೂಮಿಗೆ ಹೋಗಿ ಮುಖ ತೊಳೆದು ನೈಟ್ ಡ್ರೆಸ್ ಹಾಕಿಕೊಂಡು ಬಂದು ಕಬೋರ್ಡಿನಿಂದ ಇನ್ನೊಂದು ಪಿಲ್ಲೋ ಮತ್ತು ಬೆಡ್ಶೀಟನ್ನು ತೆಗೆದುಕೊಂಡು ಬಂದು ಸೋಫಾ ಮೇಲೆ ಉರುಳಿದಳು. ಜೀವನ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ. ಎಲ್ಲ ಸರಿ ಇದ್ದಿದ್ದರೆ ಇಂದು ನಾನು ಆದಿಯ ಜೊತೆ ಖುಷಿಯಾಗಿರುತ್ತಿದ್ದೆ. ಅವನ ಜೊತೆ ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಿದ್ದೆ. ಜೀವನದಲ್ಲಿ ಎಷ್ಟೊಂದು ನಿರೀಕ್ಷೆಗಳಿತ್ತು ನನಗೆ. ಆ ದೇವರಿಗೆ ನಾನು ಖುಷಿಯಾಗಿರುವುದು ಬೇಡವಾಗಿದ್ದು ಅನಿಸುತ್ತೆ. ಅದಕ್ಕೆ ಅವನನ್ನು ನನ್ನಿಂದ ಕಿತ್ತುಕೊಂಡ. ನನ್ನ ನಿರೀಕ್ಷೆಗಳನ್ನೆಲ್ಲ ಹುಸಿಯಾಗಿಸಿದ. ಅಷ್ಟೆಲ್ಲದೆ ಹೇಳುತ್ತಾರಾ, ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಎಂದು. ನಾವು ಜೀವನದಲ್ಲಿ ಯಾವುದನ್ನು ಯಾರಿಂದಲೂ ಸಹ ಹೆಚ್ಚಾಗಿ ನಿರೀಕ್ಷಿಸಬಾರದು. ಕೊನೆಗೆ ನೋವಾಗುವುದು ನಮಗೇನೆ. ಐ ಮಿಸ್ ಯು ಆದಿ. ನೀನಿದ್ದಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಲೇ ಇರಲಿಲ್ಲ ಕಣೋ. ಎಂಥ ವಿಪರ್ಯಾಸ ನೋಡು. ನಮ್ಮಿಬ್ಬರಿಗೂ ಇದು ಇಷ್ಟವಿಲ್ಲದ ಮದುವೆ. ಆದರೂ ನಾವಿಬ್ಬರು ಆದರ್ಶ ದಂಪತಿಗಳು ಎಂದು ತೋರಿಸಿಕೊಳ್ಳಲು ನಾಳೆಯಿಂದ ಎಲ್ಲರ ಮುಂದೆ ಬಲವಂತದ ನಾಟಕ ಮಾಡಬೇಕು. ಇಲ್ಲವೆಂದರೆ ನಮ್ಮಿಬ್ಬರನ್ನು ಜೊತೆಯಾಗಿಸಲು ಅದೇನೇನು ಮಾಡುತ್ತಾರೋ ಏನೋ. ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು. ಐ ಹೇಟ್ ಯು ಆದಿ ಎಂದುಕೊಂಡವಳ ಮುಚ್ಚಿದ ಕಣ್ಣುಗಳು ತುಂಬಿ ಹರಿದಿತ್ತು. ಅದನ್ನು ಒರೆಸಿಕೊಳ್ಳುವ ಗುಜ್ಜಿಗೂ ಹೋಗಲಿಲ್ಲ. ಹಾಗೆಯೇ ಕಣ್ಣು ಮುಚ್ಚಿದಳು. ಅದ್ಯಾವಾಗ ನಿದ್ದೆ ಆವರಿಸಿತು ತಿಳಿಯಲಿಲ್ಲ. ಕೆಲಸ ಮುಗಿಸಿ ವಾಪಸ್ ರೂಮಿಗೆ ಬಂದವನಿಗೆ ಕಾಣಿಸಿದ್ದು ಸೋಫಾ ಮೇಲೆ ಹಿಂದಿನ ದಿನದಂತೆ ಮಲಗಿದ್ದ ಅವನ ಹೆಂಡತಿ. ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿರುವ ಅವಳ ಮೂಗುತಿಯ ಜೊತೆಗೆ ಎಡಗಣ್ಣಿನ ಬದಿಯಿಂದ ಹರಿದ ನೀರಿನ ಹನಿಗಳು ಅವನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅವಳ ಕಣ್ಣೀರು ನೋಡಿದವನಿಗೆ ನಾನೇನಾದರೂ ತಪ್ಪು ಮಾಡಿದನಾ ಅನ್ನಿಸದೇ ಇರಲಿಲ್ಲ. ಒಂದು ಕ್ಷಣ ಯಾಕೋ ಪಾಪ ಪ್ರಜ್ಞೆ ಕಾಡಿದಂತಾಯಿತು. ಅವನಿಗಾದರೂ ಹೇಗೆ ತಿಳಿಯಬೇಕು ಅವಳ ಕಣ್ಣೀರಿಗೆ ತಾನು ಕಾರಣನಲ್ಲ ಎಂದು. ಎಂದಿನಂತೆ ಶರ್ಟ್ ಬಿಚ್ಚಿ ಎಸೆದು ಮಲಗಿಕೊಂಡ. ಕಣ್ಣು ಮುಚ್ಚಿದರೆ ಅವಳ ಕಣ್ಣೀರೇ ಅವನ ಕಣ್ಣು ಮುಂದೆ ಬಂದಂತಾಯಿತು. ಎದ್ದು ಕುಳಿತು ನೀರು ಕುಡಿದು ಸಮಯ ನೋಡಿದ. ಮಧ್ಯರಾತ್ರಿ ಕಳೆದು 1 ಗಂಟೆಯಾಗಿತ್ತು. ಬಹಳ ಸಮಯ ಹೊರಳಾಡಿದರೂ ನಿದ್ದೆ ಹತ್ತಿರವೂ ಸುಳಿಯಲಿಲ್ಲ. ನಿದ್ದೆ ಅವನಿಗೆ ಯಾವಾಗಲೂ ಬಹಳ ದೂರದ ಸಂಬಂಧಿ. ಇನ್ನೊಂದಷ್ಟು ಹೊತ್ತು ಹೊರಳಾಡಿದ ನಂತರ ಮಲಗಿಕೊಂಡನಾ ಇಲ್ಲ ಮಲಗಿದಂತೆ ನಟಿಸಿದನಾ? ರಾತ್ರಿ ತಡವಾಗಿ ಮಲಗಿದ್ದರೂ ಎಂದಿನಂತೆ ಬೆಳಗ್ಗೆ ಅವನು ಎದ್ದದ್ದು ಬೇಗವೇ. ಒಮ್ಮೆ ಅವಳ ಕಡೆ ನೋಡಿದ. ಬೆಡ್ಶೀಟ್ ನೆಲದ ಪಾಲಾಗಿತ್ತು. ಅವಳ ಅರ್ಧ ಕೂದಲು ನೆಲದ ಪಾಲಾದರೆ ಇನ್ನರ್ಧ ಅವಳ ಮುಖವನ್ನಾವರಿಸಿತ್ತು. ಸ್ಲೀಪಿಂಗ್ ಬ್ಯೂಟಿ ನೆನಪಾದಳು ಅವನಿಗೆ. 2 ನಿಮಿಷ ಗಮನಿಸಿದವನಿಗೆ ಹುಡುಗಿ ಎಸಿಯ ಚಳಿಯಲ್ಲಿ ಸ್ವಲ್ಪ ನಡುಗುತ್ತಿದ್ದಾಳೆ ಎನಿಸಿತು. ಎದ್ದು ಬಂದು ಕೆಳಗೆ ಬಿದ್ದಿದ್ದ ಬೆಡ್ಶೀಟನ್ನು ಹೊದೆಸಿದ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಯಿತಾ ಗೊತ್ತಿಲ್ಲ. ಅವಳು ಬೆಡ್ಶೀಟನ್ನು ಕುತ್ತಿಗೆಯವರೆಗೂ ಎಳೆದುಕೊಂಡು ಮುದುರಿ ಮಲಗಿದ ರೀತಿಗೆ ಅವನ ತುಟಿಯಲ್ಲಿ ಕಿರುನಗು ಮೂಡಿದ್ದು ಸುಳ್ಳಲ್ಲ. ನಂತರ ಅರ್ಧ ಲೀಟರ್ ನೀರು ಕುಡಿದವನು ಬ್ರಷ್ ಮಾಡಿ ಬಂದು ಸೀದಾ ನಡೆದದ್ದು ಜಿಮ್ ರೂಮಿನ ಕಡೆಗೆ. ಮೊದಲು ದೇಹಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಥ್ರೆಡ್ಮಿಲ್ನ ಮೇಲೆ ಅರ್ಧ ಗಂಟೆ ಓಡಿದ. ಮೈಯಿಂದ ಬೇಕಾದಷ್ಟು ಬೆವರು ಇಳಿಯಿತು. ನಂತರ ಸ್ವಲ್ಪ ಸಮಯ ಡಂಬಲ್ಸ್ಗಳಲ್ಲಿ ವ್ಯಾಯಾಮ ಮಾಡಿದ. ಅಲ್ಲಿದ್ದ ಎಲ್ಲ ಎಕ್ವಿಪ್ಮೆಂಟ್ಗಳಲ್ಲಿ ಕೆಲ ಸಮಯ ವ್ಯಾಯಾಮ ಮಾಡಿ ಸುಸ್ತಾದ ನಂತರ ಹೋಗಿ ಗಾಜಿನ ಕಿಟಕಿಯ ಬಳಿ ನಿಂತು ಹೊರಗಿನ ಪರಿಸರದ ಸೌಂದರ್ಯವನ್ನು ಕಣ್ತುಂಬಿಕೊಂಡ. ಅದೇ ಸಮಯಕ್ಕೆ ಬಾಗಿಲು ತೆರೆದ ಸದ್ದಾಯಿತು. ಬಳೆಯ ಶಬ್ದದ ಜೊತೆಗೆ ಜಿಮ್ ರೂಮಿನ ತುಂಬ ಆವರಿಸಿದ ಗಂಧದ ಪರಿಮಳ ಬಂದದ್ದು ಯಾರೆಂದು ತಿಳಿಸಿತ್ತು. ಹಿಂದಿನ ದಿನದಂತೆ ಕೇವಲ ಒಂದು ಶಾರ್ಟ್ಸ್ ಧರಿಸಿದ್ದವನನ್ನು ನೋಡಲು ಮುಜುಗರವಾಗಿ ತಲೆ ತಗ್ಗಿಸಿಕೊಂಡೇ ಅವನ ಮುಂದೆ ಬಂದು ನಿಂತು ಅವನ ಪ್ರೋಟೀನ್ ಡ್ರಿಂಕ್ ತುಂಬಿದ್ದ ಬಾಟಲಿಯನ್ನು ಮುಂದೆ ಚಾಚಿದಳು. ಕಪ್ಪು ಬಣ್ಣದ ತೆಳುವಾದ ಸೀರೆ ಉಟ್ಟು ಕಣ್ಣಿನ ತುಂಬ ಕಾಡಿಗೆ ಹಚ್ಚಿ ಕಪ್ಪು ಬಳೆ ತೊಟ್ಟವಳು ಕಪ್ಪು ಗುಲಾಬಿಯೇ ಆಗಿದ್ದಳು. ಒಂದು ಕ್ಷಣ ಅವಳನ್ನು ನೋಡಿ ಕಳೆದು ಹೋದದ್ದು ಸುಳ್ಳಲ್ಲ. ನಿಮಿಷ ಕಳೆದರೂ ಅವಳ ಕೈಯಿಂದ ಬಾಟಲಿಯನ್ನು ತೆಗೆದುಕೊಳ್ಳದೆ ಹಾಗೆಯೇ ನೋಡುತ್ತಾ ನಿಂತವನ ಮೇಲೆ ಕೋಪ ಬಂದು ಎಂದಳು. ಎಚ್ಚೆತ್ತವನು ಅವಳ ಕೈಯಿಂದ ಬಾಟಲಿಯನ್ನು ತೆಗೆದುಕೊಂಡು, ನೈಟ್ ಹೇಳಿದ ಕಂಡೀಷನ್ಸ್ ಎಲ್ಲ ನೆನಪಿದೆ ಅಂದುಕೊಳ್ತೇನೆ ತಣ್ಣನೆ ನೋಡಿದನು. ಅವಳಿಗೆ ಉರಿದು ಹೋಯಿತು. ಈಗ ನಾನು ಇಲ್ಲಿ ಬಂದು ನಿಂತಿರುವುದೇನು ಅವನ ಮೇಲಿನ ಪ್ರೀತಿಗ? ರಾತ್ರಿ ಹಾಕಿದ ಕಂಡೀಷನ್ಸ್ಗೆ ಒಪ್ಪಿಕೊಂಡಿದ್ದಕ್ಕೆ ತಾನೇ? ಹೇಳಬೇಕೆಂದರೂ ಕೇಳಲಿಲ್ಲ.
ತಲೆ ಎತ್ತದೆ ನನಗೆ ನೆನಪಿದೆ ಎಂದವಳೇ ಹೊರಟು ಹೋದಳು. ಅವಳು ಮರೆಯಾಗುವವರೆಗೆ ಅವಳನ್ನೇ ನೋಡಿದ. ಹುಡುಗಿ ಸ್ವಲ್ಪ ಡಿಫರೆಂಟ್ ಎನಿಸಿದಳು. ಅವನು ಹೇಳಿದ ತಲೆಬುಡವಿಲ್ಲದ ಕಂಡೀಷನ್ಗಳನ್ನು ಯಾವುದೇ ತಕರಾರಿಲ್ಲದೆ ಒಪ್ಪಿಕೊಂಡವಳು ಡಿಫರೆಂಟ್ ಅನ್ನದೆ ಇನ್ನೇನನಿಸಬೇಕು. ತಲೆಗೊಡವಿ ಸ್ನಾನ ಮಾಡಲು ಬಾತ್ರೂಮ್ ಹೊಕ್ಕ. ಸ್ನಾನ ಮಾಡಿ ಬಂದವನಿಗೆ ಹಿಂದಿನ ದಿನದಂತೆ ಅವನ ಹಾಸಿಗೆಯ ಮೇಲಿದ್ದ ಅವನ ಅಗತ್ಯ ವಸ್ತುಗಳು ಸ್ವಾಗತಿಸಲಿಲ್ಲ. ಡೋಂಟ್ ಟಚ್ ಮೈ ಥಿಂಗ್ಸ್ ವಿತೌಟ್ ಮೈ ಪರ್ಮಿಷನ್. ಅವನೇ ಹಾಕಿದ್ದ ಕಂಡೀಷನ್ಸ್ ಅಲ್ಲವಾ ಅದು? ಅದನ್ನು ನೀಟಾಗಿಯೇ ಪಾಲಿಸಿದ್ದಳು. ರೆಡಿಯಾಗಲು ಕನ್ನಡಿ ಎದುರು ಬಂದು ನಿಂತವನ ಗಮನ ಹೋದದ್ದು ಡ್ರೆಸ್ಸಿಂಗ್ ಟೇಬಲಿನ ಎರಡೂ ಬದಿಯಲ್ಲಿ ಸೆಪರೇಟ್ ಆಗಿ ಮತ್ತು ನೀಟಾಗಿ ಜೋಡಿಸಿಟ್ಟ ಇಬ್ಬರ ವಸ್ತುಗಳ ಮೇಲೆ. ಸ್ನಾನ ಮಾಡಲು ಬಾತ್ರೂಮ್ ಹುಕ್ಕಾಗಲೂ ಕೂಡ ಇದನ್ನು ಗಮನಿಸಿದ್ದ. ಅವನು ಹಾಕಿದ ಕಂಡೀಷನ್ಗಳನ್ನು ಹುಡುಗಿ ಸರಿಯಾಗಿಯೇ ಪಾಲಿಸುತ್ತಿದ್ದಾಳೆ. ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಕೆಳಗೆ ಬಂದವನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಚೇರನ್ನು ಎಳೆದು ಕುಳಿತು ಅಹಾನ ಕಡೆ ತಿರುಗಿ ಒಂದು ಚೆಂದದ ಸ್ಮೆಲ್ ಕೊಟ್ಟು ಸ್ಪೆಷಲ್ ಆಗಿ ಗುಡ್ ಮಾರ್ನಿಂಗ್ ಹೇಳಿದಾಗ ಎಲ್ಲರ ಕಣ್ಣುಗಳು ಗೋಲಿ ಗಾತ್ರವಾದರೆ ಅವಳು ಮಾತ್ರ ನಕ್ಕು ಅವನ ಗುಡ್ ಮಾರ್ನಿಂಗಿಗೆ ಮರು ಉತ್ತರ ನೀಡಿದ್ದಳು. ಇಲ್ಲೇನು ನಡೆಯುತ್ತಿದೆ ಎಂದು ತಿಳಿಯದೆ ಎಲ್ಲರೂ ಕಂಗಾಲಾದರು. ಯಾಕೆ ಎಲ್ಲ ನನ್ನನ್ನು ಹೀಗೆ ನೋಡ್ತಿದ್ದೀರಾ? ಅವರೆಲ್ಲ ನಮ್ಮನ್ನು ಹೀಗೆ ನೋಡುತ್ತಿರುವುದರ ಕಾರಣ ತಿಳಿದಿದ್ದರೂ ಸಹ ಏನೂ ಗೊತ್ತಿಲ್ಲದವನಂತೆ ಕೇಳಿದ್ದ. ಏನಿಲ್ಲ ಎಂದು ಎಲ್ಲರೂ ಥಟ್ಟನೆ ಅವರ ಗೋಲಿ ಗಾತ್ರದ ಕಣ್ಣುಗಳನ್ನು ಕಿರಿದಾಗಿಸಿ ಹೇಳಿದರು. ತಿಂಡಿಯ ಸಮಯ ಬಹಳ ಸೈಲೆಂಟಾಗಿ ಕಳೆಯಿತು. ಅಗಸ್ತ್ಯ ಅಹಾನ ಆಗಾಗ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಸ್ಮೈಲ್ ಪಾಸ್ ಮಾಡುತ್ತಿದ್ದರೆ ಉಳಿದವರೆಲ್ಲರೂ ಆಗಾಗ ಅವರಿಬ್ಬರ ಕಡೆ ಕದ್ದು ಕದ್ದು ನೋಡಿ ಇದು ನಿಜವಾ ಎಂದು ಕಣ್ಣಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ತಿಂಡಿ ಮುಗಿಸಿ ಅಗಸ್ತ್ಯ ಆಫೀಸಿಗೆ ಹೊರಗಡೆ ಹೋದರೆ ಅಹಾನ ಸಹ ಅವನ ಹಿಂದೆಯೇ ಹೋದಳು. ಮಿಕ್ಕವರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅವರನ್ನು ಫಾಲೋ ಮಾಡಿದರು. ಅಗಸ್ತ್ಯ ಕಾರಿನಲ್ಲಿ ಹತ್ತಿ ಕುಳಿತು ಅವಳಿಗೆ ಬಾಯ್ ಎಂದು ಕೈ ಬೀಸಿ ಹೋದರೆ ಮಿಕ್ಕವರಿಗೆ ಶಾಕಿನಲ್ಲಿ ಬಾಯಿ ಬಡಿದುಕೊಳ್ಳುವಂತಾಗಿತ್ತು. ಮನೆಯವರೆಲ್ಲರೂ ಇವರಿಬ್ಬರ ಹಿಂದೆ ಬರುತ್ತಿರುವುದನ್ನು ತಿಳಿದೇ ಈ ರೀತಿ ಮಾಡಿದ್ದು ಬುದ್ಧಿವಂತ ಅಗಸ್ತ್ಯ. ಮಾಮ್, ನಾನೇನು ನೋಡಿದ್ನೋ ಅದನ್ನು ನೀವು ಸಹ ನೋಡಿದ್ರಾ ಎಂದು ಕೇಳಿದ ಪ್ರಗತಿಗೆ ಹೌದು ಪ್ರತಿ, ಆದರೆ ನನಗೆ ಇದನ್ನು ನಂಬೋಕ್ಕಾಗ್ತಿಲ್ಲ. ಅಗಸ್ತ್ಯ ಇಷ್ಟು ಬೇಗ ಬದಲಾಗೋಕ್ಕೆ ಸಾಧ್ಯವಿಲ್ಲ. ಐನೋ ಅಹಾನ, ಅವಳು ಕೂಡ ಇಷ್ಟು ಬೇಗ ಇಷ್ಟೊಂದು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇವರಿಬ್ಬರೂ ಸೇರಿ ನಮ್ಮನ್ನು ಬಕ್ರ ಮಾಡ್ತಿದ್ದಾರೆ. ನಿನ್ನೆ ಹನಿಮೂನ್ ವಿಷಯ ಪ್ರಸ್ತಾಪ ಮಾಡಿದನೆಲ್ಲ, ಅದಕ್ಕೆ ಇಷ್ಟೆಲ್ಲ ನಾಟಕ ಇವರದ್ದು. ವಿ ಶುಡ್ ಬಿ ಕೇರ್ಫುಲ್ ಎಂದರು. ಎಸ್ ಮಾಮ್, ಇನ್ನು ಮೇಲೆ ಯಾವಾಗಲೂ ನನ್ನ ಕಣ್ಣು ಇವರಿಬ್ಬರ ಮೇಲೆ ಇರುತ್ತೆ. ಯು ಡೋಂಟ್ ವರಿ ಎಂದು ಭರವಸೆ ನೀಡಿದಳು. ಗುಡ್ ಗರ್ಲ್ ಎಂದವರು ಅಹಾನ ಒಳಗೆ ಬರುತ್ತಿರುವುದನ್ನು ನೋಡಿ ಅವರವರ ರೂಮಿಗೆ ಹೊರಟು ಹೋದರು. ಅರ್ಧ ಗಂಟೆಯಲ್ಲಿ ಎಲ್ಲರೂ ಆಫೀಸ್, ಆಶ್ರಮ, ಕಾಲೇಜ್ ಎಂದು ಹೊರಟು ಹೋದರೆ ಇಡೀ ಮನೆಯಲ್ಲಿ ಅಹಾನ ಒಬ್ಬಳೇ ಉಳಿದಳು. ಎಲ್ಲರೂ ಅವರವರ ಕೆಲಸಗಳಿಗೆ ಹೋದ ನಂತರ ಅಹಾನ ಬಂದು ರೂಮಿನಲ್ಲಿ ಕುಳಿತಳು. ಮಾಡಲು ಯಾವುದೇ ಕೆಲಸವಿಲ್ಲ. ಸಮಯ ಕಳೆಯಲು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಈ ಮನೆಗೆ ಬಂದು 2 ದಿನಗಳು ಕಳೆದಿದ್ದರೂ ಒಂದು ದಿನವೂ ಪೂರ್ತಿಯಾಗಿ ಮನೆಯನ್ನು ನೋಡಿರಲಿಲ್ಲ. ಮನೆಯನ್ನಾದರೂ ನೋಡೋಣ ಎಂದುಕೊಂಡು ಒಂದು ರೌಂಡ್ ಮನೆಯನ್ನು ಸುತ್ತಿ ಬಂದಳು. ದೊಡ್ಡದಾದ 2 ಅಂತಸ್ತಿನ ಮನೆ, ದೊಡ್ಡ ದೊಡ್ಡ 6 ರೂಮುಗಳನ್ನೊಳಗೊಂಡಿತ್ತು. ಕಿಚನ್, ದೇವರ ಮನೆ, ಡೈನಿಂಗ್ ಹಾಲ್, ಲಿವಿಂಗ್ ರೂಮ್ ಹೀಗೆ ಐಷಾರಾಮಿ ಮನೆಯಲ್ಲಿ ಏನೇನಿರಬೇಕಿತ್ತು ಎಲ್ಲವೂ ಈ ಮನೆಯಲ್ಲಿತ್ತು. ಇನ್ನು ಮನೆಯ ಸುತ್ತಮುತ್ತ ಬೇಕಾದಷ್ಟು ಖಾಲಿ ಜಾಗವಿತ್ತು. ಒಳ್ಳೆಯ ಗಾರ್ಡನ್ ಮೇಂಟೈನ್ ಮಾಡಿದ್ದರು ಎಂದು ಹೇಳಿದರೆ ತಪ್ಪಾಗಲ್ಲ. ಮನೆಯ ಮುಂದೆ ತರತರದ ಹೂವಿನ ಗಿಡಗಳು, ಮನೆಯ ಹಿಂದಿನ ಜಾಗದಲ್ಲಿ ಹಣ್ಣಿನ ಮರಗಳನ್ನು ಬೆಳೆಸಿದ್ದರು. ಒಳ್ಳೆಯ ಗಾಳಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಮನೆಯನ್ನು ಒಂದು ರೌಂಡ್ ಹೊಡೆದು ರೂಮಿಗೆ ಬಂದಳು. ಬಂದ 3 ದಿನಗಳು ಕಳೆದರೂ ಅವಳದೇ ರೂಮಿನ ಬಾಲ್ಕನಿಗೆ ಹೋಗಿರಲಾಗಲಿಲ್ಲ. ಬಾಲ್ಕನಿ ಅವಳಿಗೊಂಥರ ಮೆಚ್ಚಿನ ಜಾಗ ಇದ್ದ ಹಾಗೆ. ಬಾಲ್ಕನಿಗೆ ಬಂದವಳು ಸುತ್ತಲೂ ಗಮನಿಸಿದಳು. ಬಾಲ್ಕನಿಯ ಜಾಗ ತುಂಬ ದೊಡ್ಡದಾಗಿತ್ತು. ಚಿಕ್ಕ ಚಿಕ್ಕ ಹೂವಿನ ಪಾಟ್ಗಳನ್ನು ಗೋಡೆಯ ಮೇಲೆ ನೇತು ಹಾಕಿದ್ದರು. ಮನೆಯ ಹಿಂದಿರುವ ಮರದಿಂದ ತಂಪಾದ ಗಾಳಿ ಬೀಸಿ ಬರುತ್ತಿತ್ತು. ಒಮ್ಮೆ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರೆಳೆದುಕೊಂಡಳು. ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದಂತಾಯಿತು. ಮಲೆನಾಡಿನಲ್ಲಿ ಸ್ವಚ್ಛಂದವಾಗಿ ತಿರುಗಿ ಬೆಳೆದ ಹುಡುಗಿಗೆ ಹೀಗೆ 4 ಗೋಡೆಗಳ ಮಧ್ಯದಲ್ಲಿ ಇರುವುದೆಂದರೆ ಜೈಲಿನಲ್ಲಿರುವ ಫೀಲಿಂಗ್ ತರಿಸಿತ್ತು.
ಮನೇಲಿ ಒಬ್ಬಳೇ ಇದ್ದರೆ ಹುಚ್ಚು ಹಿಡಿದು ಬಿಡುತ್ತೆ. ಅತ್ತೆ ಬಳಿ ಮಾತಾಡಿ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋಬೇಕು ಎಂದು ಹೇಳಬೇಕು ಎಂದುಕೊಂಡಳು. ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದವಳ ಗಮನ ಸೆಳೆಯುವಲ್ಲಿ ಸಫಲವಾಗಿತ್ತು ಮೂಲೆಯಲ್ಲಿದ್ದ ಜೋಕಾಲಿ. ಅದನ್ನು ನೋಡುತ್ತಲೇ ಅವಳ ಮುಖದ ಮೇಲೊಂದು ಮುದ್ದಾದ ನಗು ಮೂಡಿತ್ತು. ಪಟ್ಟನೆ ಅದರ ಮೇಲೆ ಬಂದು ಕುಳಿತು ಮನಸ್ಸಿಗೆ ಸಮಾಧಾನವಾಗುವಷ್ಟು ಚೀಕಿದಳು. ಅರ್ಧ ಗಂಟೆ ಚೀಕಿದ ನಂತರ ವಾಪಸ್ ರೂಮಿಗೆ ಬಂದು ಅವಳ ವಸ್ತುಗಳನ್ನು ನೀಟಾಗಿ ಜೋಡಿಸಿಕೊಂಡಳು. ಅವನ ಯಾವುದೇ ವಸ್ತುಗಳನ್ನು ಟಚ್ ಮಾಡದೆ ರೂಮನ್ನು ಒಂದು ಬಾರಿ ಕ್ಲೀನ್ ಮಾಡಿದಳು. ಅಷ್ಟರಲ್ಲಿ ಮಧ್ಯಾಹ್ನದ ಸಮಯವಾಗಿತ್ತು. ರೇಖಾ ಕೂಡ ಆಶ್ರಮದಿಂದ ವಾಪಸ್ ಬಂದಿದ್ದರು. ಅತ್ತೆ ಸೊಸೆ ಇಬ್ಬರೂ ಒಟ್ಟಿಗೆ ಊಟಕ್ಕೆ ಕುಳಿತರು. ರೇಖಾ ಅವರು ಆಶ್ರಮದ ಬಗ್ಗೆ ಹೇಳುತ್ತಾ ಇದ್ದಕ್ಕಿದ್ದಂತೆ, ಅಹಾನ, ಅಗಸ್ತ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಲ್ಲವಾ ಎಂದರು. ಒಮ್ಮೆಲೆ ಕೇಳಿದ ಪ್ರಶ್ನೆಗೆ ಕುಡಿಯುತ್ತಿದ್ದ ನೀರು ಗಾಬರಿಯಲ್ಲಿ ಅವಳಿಗೆ ನೆತ್ತಿಗೆ ಹತ್ತಿತ್ತು. ಸ್ವಲ್ಪ ಹೊತ್ತು ಬೆನ್ನು ಸವರಿ ಅವಳಿಗೆ ಸ್ವಲ್ಪ ಆರಾಮವೆನಿಸಿದ ಮೇಲೆ ಊಟ ಮುಂದುವರೆಸಿದರು. ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ನೀನು ಎಂದು ಅತ್ತೆಯ ಮಾತಿಗೆ ತಡವರಿಸುತ್ತಲೇ, ನಾವಿಬ್ಬರು ಚೆನ್ನಾಗಿದ್ದೇವೆ ಅತ್ತೆ. ಅಗಸ್ತ್ಯ ಕೂಡ ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ವಾ, ಸೊ ಒಬ್ಬರ ಬಗ್ಗೆ ಒಬ್ಬರಿಗೆ ಅಷ್ಟಾಗಿ ತಿಳಿದಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ವಿ ನೀಡ್ ಸಮ್ ಟೈಮ್ ಅತ್ತೆ. ಸತ್ಯದ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದಳು. ಅಹಾನಾಗೆ ಅತ್ತೆಯ ಬಳಿ ಸುಳ್ಳು ಹೇಳಿದ್ದಕ್ಕೆ ಒಮ್ಮೆ ಬೇಜಾರಾಗಿದ್ದು ಸುಳ್ಳಲ್ಲ. ಅಹಾನಳ ಮಾತು ರೇಖರಿಗೂ ಕೂಡ ಸರಿ ಅನ್ನಿಸಿತು. ಮದುವೆಗೆ ಮೊದಲು ಇಬ್ಬರು ಮಾತನಾಡುವುದಿರಲಿ, ಒಬ್ಬರ ಮುಖವನ್ನೊಬ್ಬರು ಪರಸ್ಪರ ನೋಡಿರಲಿಲ್ಲ ಕೂಡ. ನೀನು ಹೇಳೋದು ಸರಿ ಇದೆ ಅಹಾನ. ಮೊದಲು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಇಬ್ಬರ ಇಷ್ಟ ಕಷ್ಟಗಳನ್ನು ತಿಳಿದುಕೊಳ್ಳಿ, ನಂತರ ಮುಂದಿನದು ಎಂದು ಸೊಸೆಗೆ ಸಲಹೆ ನೀಡಿದರು. ಅವರ ಮಾತಿಗೆ ಮುಖದ ಮೇಲೊಂದು ಬಲವಂತದ ನಗು ಮೂಡಿಸಿದಳು. ಕೆಲಸಕ್ಕೆ ಹೋಗುವುದರ ಬಗ್ಗೆ ಹೇಗೆ ಕೇಳಲಿ ಎಂದು ಮನಸ್ಸಿನಲ್ಲಿಯೇ ಹಲುಬಿಕೊಳ್ಳುತ್ತಿದ್ದಳು. ಅವಳ ಮುಖಭಾವ ನೋಡಿದ ರೇಖಾಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಾಳೆ ಎನಿಸಿತು. ಅಹಾನ, ಏನಾದರೂ ಹೇಳಬೇಕಿತ್ತಾ ಎಂದರು. ಅದು ಅತ್ತೆ, ನೀವೆಲ್ಲರೂ ಕೆಲಸ ಅಂತ ಹೊರಗಡೆ ಹೋದರೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ನನಗೆ ಬಹಳ ಬೋರ್ ಅನ್ನಿಸುತ್ತೆ. ನಾನು ಯಾವುದಾದ್ರೂ ಜಾಬ್ಗೆ ಹೋಗಬಹುದಾ ಎಂದು ಅಂಜಿಕೆಯಲ್ಲೇ ಕೇಳಿದಳು. ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಳೇ ಇರುವುದು ಹೇಗಿರುತ್ತದೆ ಎಂದು ರೇಖರಿಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರಲು ಸಾಧ್ಯ. ಅಹಾನ ಮನೆಯಲ್ಲಿ ಒಬ್ಬಳೇ ಇರೋದಕ್ಕಿಂತ ಹೊರಗಡೆ ಕೆಲಸಕ್ಕೆ ಹೋದರೆ ಅವಳಿಗೂ ಸ್ವಲ್ಪ ಪ್ರಪಂಚ ಜ್ಞಾನ ಬರುತ್ತೆ. ಅದರಲ್ಲೂ ಅಗಸ್ತ್ಯನ ಜೊತೆ ಅವನದೇ ಆಫೀಸಿನಲ್ಲಿ ಕೆಲಸಕ್ಕೆ ಸೇರಿದರೆ ಇನ್ನೂ ಒಳ್ಳೆಯದೇ. ಬೇಡವೆಂದರೂ ಸಹ ಇಬ್ಬರು ಯಾವಾಗಲೂ ಜೊತೆಗೆ ಇರುವಂತಾಗುತ್ತೆ. ಇದರಿಂದ ಇಬ್ಬರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ತೋರಿಸಿಕೊಳ್ಳೋಕೆ ಇಬ್ಬರು ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ. ಆದರೆ ಇವರಿಬ್ಬರನ್ನು ನಂಬಲು ನಾನು ಫೂಲ್ ಅಲ್ಲ. ಅಹಾನ ಈ ವಿಷಯ ನನಗೆ ತಿಳಿಸಿದ್ದು ಒಳ್ಳೆಯದೇ ಆಯಿತು. ಅವಳನ್ನು ಅಗಸ್ತ್ಯನ PA ಮಾಡಿಬಿಟ್ರೆ ನನ್ನ ಅರ್ಧ ಕೆಲಸ ಆದಂತೆಯೇ ಸರಿ. ಇಂದು ಸಂಜೆಯೇ ಇದರ ಬಗ್ಗೆ ರಾಜೇಶ್ ಜೊತೆ ಮಾತನಾಡಬೇಕು ಎಂದುಕೊಂಡವರು, ನೀನು ಕೆಲಸಕ್ಕೆ ಹೋಗುವುದಕ್ಕೆ ನನ್ನಿಂದ ಯಾವುದೇ ರೀತಿಯ ಒಬ್ಜೆಕ್ಷನ್ ಇಲ್ಲ. ಇಂದು ಸಂಜೆಯೇ ರಾಜೇಶ್ ಹತ್ತಿರ ಮಾತನಾಡುತ್ತೇನೆ. ಹಾಗಂತ ನಿನ್ನ ಕ್ವಾಲಿಫಿಕೇಷನ್ ಏನು ಅಹಾನ? ಹಿಂದೆ ಎಲ್ಲಾದರೂ ವರ್ಕ್ ಮಾಡಿದ್ದೀಯಾ ಎಂದರು. ಅಹಾನ ಕೆಲಸಕ್ಕೆ ಹೋಗುವುದಕ್ಕೆ ಅತ್ತೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅವಳಿಗೆ ಹೇಳಿಕೊಳ್ಳಲಾರದಷ್ಟು ಖುಷಿ ಧರಿಸಿತು. ಅದೇ ಖುಷಿಯಲ್ಲಿ, ನನ್ನದು MBA ಆಗಿದೆ ಅತ್ತೆ. ಮಮ್ಮಿ ಡ್ಯಾಡಿಗೆ ನಾನು ಜಾಬ್ ಮಾಡೋದು ಇಷ್ಟವಿರಲಿಲ್ಲ. ಇಷ್ಟ ಇರಲಿಲ್ಲ ಅನ್ನೋದಕ್ಕಿಂತ ನಾನು ಜಾಬ್ ಮಾಡೋದಕ್ಕೆ ಬೇರೆ ಕಡೆ ಹೋಗಬೇಕಾಗುತ್ತೆ ಎನ್ನುವ ಕಾರಣಕ್ಕೆ ನನ್ನನ್ನು ಕೆಲಸಕ್ಕೆ ಕಳುಹಿಸಲಿಲ್ಲ ಎಂದಳು. ನೀನು ಹೇಳುವುದು ಸರಿ ಇದೆ ಬಿಡು. ಯಾವ ರೀತಿ ಜಾಬ್ ಮಾಡಬೇಕು ಅಂತ ನಿನಗೆ ಆಸೆ ಇದೆ ಎಂದು ಉಪಾಯದಲ್ಲಿ ಅವಳ ಮನಸ್ಸಿನಲ್ಲೇನಿದೆ ಎಂದು ತಿಳಿದುಕೊಳ್ಳಲು ಕೇಳಿದರು. ನನಗೆ ಯಾವುದಾದರೂ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು ಅತ್ತೆ. ಆದರೆ ಆ ಆಸೆ ನೆರವೇರಲೇ ಇಲ್ಲ ಎಂದಳು ಬೇಸರದಲ್ಲಿ. ಕಂಪನಿಯಲ್ಲಿ ಕೆಲಸ ಮಾಡುವ ಅವಳ ಆಸೆ ಕೇಳಿ ಮನದಲ್ಲೇ ಪರ್ಫೆಕ್ಟ್ ಎಂದುಕೊಂಡರು. ನೀನೇನು ಯೋಚನೆ ಮಾಡಬೇಡ ಅಹಾನ. ರಾಜೇಶ್ ಹತ್ತಿರ ಮಾತನಾಡಿ ನಮ್ಮದೇ ಕಂಪನಿಯಲ್ಲಿ ನಿನ್ನನ್ನು ಯಾವುದಾದರೂ ಪೋಸ್ಟಿಗೆ ಸೇರಿಸಿಕೊಳ್ಳಲು ಹೇಳುತ್ತೇನೆ ಎಂದರು ರೇಖಾ. ಇವರದೇ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಸೇರಿದರೆ ಅಗಸ್ತ್ಯ ನಾನು ಪರಿಸ್ಥಿತಿಯ ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ ಎಂದುಕೊಂಡವಳು, ಅತ್ತೆ, ನಾನು ಬೇರೆ ಕಡೆ ಎಲ್ಲಾದರೂ ಜಾಬ್ ನೋಡಬಹುದಾ ಎಂದು ತೊದಲಿಸಿ ಕೇಳಿದಳು. ಯಾಕೆ, ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ ಅಹಾನ ಎಂದು ಬೇಸರದಲ್ಲಿ ಕೇಳಿದರು.
ಆಹಾನ ಅವರದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರೆ ತಾನೇ ಅವರ ಪ್ಲಾನ್ ವರ್ಕೌಟ್ ಆಗುವುದು. ಅದು ಹಾಗಲ್ಲ ಅತ್ತೆ ಎಂದು ಅತ್ತ ಇತ್ತ ನೋಡುತ್ತಾ ಏನು ಹೇಳುವುದೆಂದು ತಡಕಾಡುತ್ತಿದ್ದವಳಿಗೆ, ಆಹಾನ, ನಿನ್ನ ಸಮಸ್ಯೆ ಏನು ಪುಟ್ಟ? ನಿನಗೆ ಯಾಕೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವುದಕ್ಕೆ ಇಷ್ಟ ಇಲ್ಲ ಎಂದರು. ಅದು ಹಾಗಲ್ಲ ಅತ್ತೆ ಎಂದು ಒಂದು ಕ್ಷಣ ಸುಮ್ಮನಿದ್ದು, ಓಕೆ, ಆದರೆ ನನ್ನದು ಒಂದು ರಿಕ್ವೆಸ್ಟ್ ಇದೆ, ನೀವು ತಪ್ಪು ತಿಳಿದುಕೊಳ್ಳಬಾರದು ಎಂದಳು ಅಂಜಿಕೆಯಲ್ಲಿ. ಹೇಳು ಆಹಾನ, ಮಾತನಾಡೋದಕ್ಕೂ ನನ್ನ ಪರ್ಮಿಷನ್ ಬೇಕಾ ಎಂದರು. ನಿಮಗೆ ಗೊತ್ತಿರುವ ಹಾಗೆ ಈ ಹಿಂದೆ ನಾನೆಲ್ಲೂ ವರ್ಕ್ ಮಾಡಿಲ್ಲ, ಸೊ ನನಗೆ ಯಾವುದೇ ರೀತಿಯ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ. ಕೇವಲ ನಿಮ್ಮ ಸೊಸೆ ಎನ್ನುವ ಕಾರಣಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡುವುದು ಬೇಡ ಅತ್ತೆ. ಯಾಕಂದರೆ ತುಂಬ ಜನರಿಗೆ ಆ ಕೆಲಸದ ಅವಶ್ಯಕತೆ ಇರಬಹುದು. ಅದರಲ್ಲಿ ನನಗಿಂತ ಹೆಚ್ಚು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗಳು ಸಹ ಇರಬಹುದು. ಕೇವಲ ನಿಮ್ಮ ಸೊಸೆ ಎನ್ನುವ ಕಾರಣಕ್ಕೆ ನನಗೆ ಆ ಕೆಲಸ ಸಿಕ್ಕರೆ ಮಿಕ್ಕವರಿಗೆ ಮೋಸ ಆದಂತಾಗುತ್ತದೆ. ಸೊ ಎಲ್ಲರಿಗೂ ಮಾಡುವಂತೆ ನನಗೂ ಕೂಡ ಇಂಟರ್ವ್ಯೂ ತೆಗೆದುಕೊಳ್ಳಲಿ. ನಾನು ಇಂಟರ್ವ್ಯೂ ಪಾಸ್ ಆದರಷ್ಟೇ ನನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳಲಿ. ಇಲ್ಲ ಅಂದರೆ ನಾನು ಬೇರೆ ಕಡೆ ಪ್ರಯತ್ನ ಪಡ್ತೇನೆ. ನೀವು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ಪ್ಲೀಸ್ ಎಂದು ಒಂದೇ ಉಸಿರಿಗೆ ಹೇಳಿದಳು. ಆಹಾನಳ ಮಾತು ಕೇಳಿ ರೇಖಾರ ಮುಖದ ಮೇಲೆ ಮುಗುಳ್ನಗೆಯೊಂದು ಮೂಡಿತ್ತು. ಇಷ್ಟು ಶ್ರೀಮಂತ ಮನೆಯ ಸೊಸೆಯಾಗಿ ಆರಾಮಾಗಿ ಶಾಪಿಂಗ್ ಅದು ಇದು ಎಂದು ಸುತ್ತಾಡಿಕೊಂಡು ಇರುವುದು ಬಿಟ್ಟು ಕೆಲಸಕ್ಕೆ ಹೋಗಬೇಕು ಎಂದು ಹೇಳಿದಾಗಲೇ ರೇಖರಿಗೆ ಅವರ ಆಯ್ಕೆಯ ಮೇಲೆ ಹೆಮ್ಮೆ ಉಂಟಾಗಿತ್ತು. ಇನ್ನು ಅವರ ಹೆಸರು ಬಳಸಿಕೊಳ್ಳದೆ ಅವಳದೇ ಪ್ರಯತ್ನದಿಂದ ಕೆಲಸ ಸಿಕ್ಕರೆ ಮಾತ್ರ ಅದನ್ನು ನಾನು ಎಕ್ಸೆಪ್ಟ್ ಮಾಡುತ್ತೇನೆ ಎಂದು ಹೇಳಿದಾಗ ಅವರಿಗೆ ಇನ್ನೂ ಹೆಚ್ಚು ಖುಷಿಯಾಗಿತ್ತು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಹಾನ. ಎಲ್ಲರೂ ನಿನ್ನಂತೆ ಯೋಚಿಸಿದರೆ ಎಷ್ಟೋ ಜನ ಬುದ್ಧಿವಂತರಿಗೆ ಕೆಲಸ ಸಿಕ್ಕಿರುತ್ತಿತ್ತು. ಎನಿವೆ, ಐ ಟ್ರಸ್ಟ್ ಯು. ನಿನ್ನ ಬುದ್ಧಿವಂತಿಕೆಯಿಂದಲೇ ನಮ್ಮ ಆಫೀಸಲ್ಲಿ ನಿಮಗೆ ಕೆಲಸ ಸಿಗಲಿ ಅಂತ ನಾನು ವಿಶ್ ಮಾಡ್ತೇನೆ ಎಂದರು ಖುಷಿಯಾಗಿ. ಥ್ಯಾಂಕ್ ಯು ಅತ್ತೆ ಎಂದು ಮುದ್ದಾಗಿ ನಕ್ಕಳು. ಈ ನಗು ಮುಖದ ಹಿಂದೆ ಹುಡುಗಿ ಎಷ್ಟೊಂದು ನೋವು ಮುಚ್ಚಿಟ್ಟಿದ್ದಾಳೆ ಎಂದು ತಿಳಿಯದೇನಲ್ಲ ರೇಖಾ ಅವರಿಗೆ. ಕೆಲಸಕ್ಕೆ ಹೋದರೆ ಸೊಸೆಯ ಸಂಪಾದನೆ ಕೂಡ ಸಿಗುತ್ತದೆ ಎನ್ನುವ ಕೆಟ್ಟ ಮನೋಭಾವವಿಲ್ಲ ಅವರಿಗೆ. ಅದರ ಅವಶ್ಯಕತೆಯಂತೂ ಮೊದಲೇ ಇಲ್ಲ. ಅವಳು ಹಿಂದಿನದನ್ನು ಮರೆತು ಅಗಸ್ತ್ಯನ ಜೊತೆ ಹೊಂದಿಕೊಳ್ಳಲು ಸಹಾಯವಾಗುತ್ತದೆ ಎನ್ನುವ ಸ್ವಾರ್ಥ ಅವರನ್ನು ಒಪ್ಪುವಂತೆ ಮಾಡಿತ್ತು. ಜೊತೆಗೆ ಹುಡುಗಿಯರೂ ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಎನ್ನುವ ಧೋರಣೆ. ಅತ್ತೆ ಸೊಸೆ ಇಬ್ಬರು ನಗುತ್ತಾ ಊಟ ಮುಗಿಸಿದರು. ಆದರೆ ಅಹಾನಾಗೆ ಅಗಸ್ತ್ಯ ಇದರ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡಬಹುದೆಂದು ಒಂದು ಕಡೆ ಅಂಜಿಕೆ ಇದ್ದೇ ಇತ್ತು. ಮೊದಲೇ ಇಷ್ಟುದ್ದ ಕಂಡೀಷನ್ಸ್ ಹಾಕಿದ್ದಾರೆ. ನನ್ನ ಹತ್ತಿರ ಸುಮ್ಮನೆ ಮಾತನಾಡಬೇಡ ಅಂತ ಬೇರೆ ಹೇಳಿದ್ದಾರೆ. ನಾನೇನಾದರೂ ಅವರ ಆಫೀಸಿನಲ್ಲಿ ಕೆಲಸ ಮಾಡುವುದಂತಾದರೆ ನಾನೇ ಬೇಕು ಎಂದು ಇದೆಲ್ಲವನ್ನು ಮಾಡಿದ್ದೇನೆ ಎಂದುಕೊಂಡು ಬಿಟ್ಟರೆ ಏನು ಮಾಡೋದು ಎಂದು ಯೋಚಿಸಿಕೊಂಡೇ ರೂಮಿಗೆ ಹೋದಳು. ಸಂಜೆಯ ಸಮಯ ಎಲ್ಲರೂ ಲಿವಿಂಗ್ ರೂಮಿನಲ್ಲಿ ಕುಳಿತು ಟೀ ಹೀರಿದರು. ಪ್ರಗತಿ ಅಹಾನ ಜೊತೆ ಕಾಲೇಜಿನ ಬಗ್ಗೆ ಹೇಳುತ್ತಿದ್ದಳು. ಅಹಾನ ಹಾಂ ಹೂ ಎಂದು ತಲೆ ಅಲ್ಲಾಡಿಸುತ್ತಿದ್ದಳು. ರೇಖಾ ಮತ್ತು ರಾಜೇಶ್ ಗಾರ್ಡನಿನಲ್ಲಿ ವಾಕ್ ಮಾಡುತ್ತಿದ್ದರು. ಹಾಗೆಯೇ ರೇಖಾ ಅಹಾನ ಜಾಬ್ ಮಾಡಬೇಕೆಂದಿರುವ ವಿಷಯದಿಂದ ಹಿಡಿದು ಅವರು ಮಾತನಾಡಿದ ಎಲ್ಲವನ್ನು ಅವರಿಗೆ ಹೇಳಿ ಕೊನೆಗೆ ಅಹಾನ ಅಗಸ್ತ್ಯನ ಜೊತೆ ಒಂದೇ ಕಡೆ ಕೆಲಸ ಮಾಡಲು ಶುರು ಮಾಡಿದರೆ ಖಂಡಿತ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಬೆಳೆಯುತ್ತೆ. ಹೀಗಾದರೂ ಅಗಸ್ತ್ಯ ಮತ್ತು ಅಹಾನ ಜೀವನ ಸರಿ ಹೋಗುತ್ತದೆ ಎಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನೀನು ಹೇಳ್ತಿರೋದು ಸರಿ ಇದೆ ರೇಖಾ. ಅಗಸ್ತ್ಯ ಖುಷಿಯಾಗಿದ್ದು ನೋಡಿ ವರ್ಷಗಳೇ ಕಳೆದು ಹೋಗಿದೆ. ಯಾವಾಗಲೂ ಆಫೀಸ್ ಕೆಲಸ ಅಂತ ಅದರಲ್ಲಿಯೇ ಮುಳುಗಿ ಹೋಗಿರುತ್ತಾನೆ. ಫ್ರೆಂಡ್ಸ್ ಜೊತೆ ಒಂದು ದಿನವೂ ಹೊರಗಡೆ ಹೋಗಲ್ಲ. ಮನೆಗೆ ಯಾವಾಗಂದರೆ ಆಗ ಬರುತ್ತಾನೆ. ಅವನ ಜೀವನದಲ್ಲಿ ಅವನು ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ಇನ್ನು ಅವನ ಪಾಸ್ಟ್ ಬಗ್ಗೆಯೇ ಯೋಚಿಸಿ ಅವನ ಫ್ಯೂಚರ್ ಹಾಳು ಮಾಡ್ಕೊಳ್ತಿದ್ದಾನೆ. ಆಹಾನಯಿಂದಲಾದರೂ ಅವನು ಜೀವನದಲ್ಲಿ ಸ್ವಲ್ಪ ಖುಷಿಯಾಗಿರಲಿ ಆ್ಯಂಡ್ ಅವರಿಬ್ಬರು ಮುಂದೆ ಚೆನ್ನಾಗಿ ಇರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ ಎಂದರು. ಅದರ ಬಗ್ಗೆ ಇಂದು ಊಟದ ಸಮಯದಲ್ಲಿ ಅಗಸ್ತ್ಯನ ಜೊತೆ ಮಾತನಾಡೋಣ ಎಂದು ನಿರ್ಧರಿಸಿದರು. 9ರ ಸುಮಾರಿಗೆ ಅಗಸ್ತ್ಯನ ಕಾರು ಮನೆಯ ಮುಂದಿನ ಗಾರ್ಡನಿನಲ್ಲಿ ಬಂದು ನಿಂತಿತ್ತು. ಒಮ್ಮೆ ಅವನ ಕಣ್ಣುಗಳು ಗಾರ್ಡನಿನಲ್ಲಿ ಯಾರಿಗಾಗಿಯೋ ಹುಡುಕಾಟ ನಡೆಸಿದವು. ಬೇಕಾದವರು ಕಣ್ಣಿಗೆ ಬೀಳದಿದ್ದಾಗ ವಾಚಿನಲ್ಲಿ ಸಮಯ ನೋಡಿಕೊಂಡ. ಎಷ್ಟು ಹೊತ್ತಿನಲ್ಲಿ ಮನೆಯಲ್ಲಿರದೆ ಹೊರಗಡೆ ಯಾಕಿರುತ್ತಾರೆ ಎಂದುಕೊಂಡು ದೊಡ್ಡ ಹೆಜ್ಜೆ ಇಡುತ್ತಾ ಒಳಬಂದ. ಒಳಗೆ ಬಂದವನ ಕಣ್ಣುಗಳು ಬೇಡವೆಂದರೂ ಮತ್ತೊಮ್ಮೆ ಅವಳಿಗಾಗಿ ಹುಡುಕಾಟ ನಡೆಸಿದವು. ಎಲ್ಲರ ಜೊತೆ ಕುಳಿತು ಹಾಲ್ನಲ್ಲಿ ಟಿವಿ ನೋಡುತ್ತಾ ಮಾತನಾಡುತ್ತಾ ನಗುತ್ತಿದ್ದಳು.
ಎಲ್ಲರೂ ಬಂದು ನಿಂತವನ ಕಡೆಯೇ ನೋಡಿದರು. ಅಹಾನ ಕಡೆ ತಿರುಗಿ ಒಂದು ಸ್ಮೈಲ್ ಕೊಟ್ಟು ರೂಮಿಗೆ ಹೊರಟು ಹೋದನು. ಅಹಾನಾಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ. ಬಲಕ್ಕೆ ತಿರುಗಿದರೆ ಪ್ರಗತಿ ಅವಳನ್ನೇ ತುಂಟ ಕಣ್ಣುಗಳಿಂದ ನೋಡುತ್ತಿದ್ದಳು. ಅತ್ಗೆ ನಮ್ಮ ಕಡೆ ನೋಡಿದ್ರು ಒಂದು ಸ್ಮೈಲ್ ಕೊಡಲಿಲ್ಲ, ಆದರೆ ಅದೇನು ನಿಮಗೆ ಮಾತ್ರ ಸ್ಮೈಲ್ ಕೊಟ್ಟಿದ್ದು? ಆಗಲೇ ಅಣ್ಣ ಫುಲ್ ಔಟ್ ಆಗಿ ಹೋಗ್ಬಿಟ್ಟಿದ್ದಾನಾ ಎಂದು ಕಿಲಕಿಲ ನಕ್ಕಳು. ಅಹಾನಾಗೆ ಈಗ ಸಿಚುಯೇಷನ್ ಮೇಂಟೈನ್ ಮಾಡಬೇಕಾಗಿತ್ತು. ಅವರಿಗೆ ಕಾಫಿ ಬೇಕು ಅನ್ಸುತ್ತೆ, ಕೊಟ್ಟು ಬರ್ತೀನಿ ಎಂದು ಅವಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಹೇಳಿ ಅಲ್ಲಿಂದ ಜಾರಿಕೊಳ್ಳಲು ನೋಡಿದಳು. ಅದಕ್ಕೆ ಟೈಮ್ ನೋಡಿ 9 ಗಂಟೆ ಆಗಿದೆ. ಅಣ್ಣ ಈಗ ಕಾಫಿ ಕುಡಿಯಲ್ಲ, ಊಟ ಮಾಡೋದು ಎಂದು ಅವಳನ್ನು ಎಳೆದು ಕೂರಿಸಿದಳು. ಓ ಹೌದಲ್ಲ, ಈಗಾಗಲೇ ಊಟಕ್ಕೆ ಟೈಮ್ ಆಗಿದೆ. ನಾನು ಹೋಗಿ ಡೈನಿಂಗ್ ಟೇಬಲ್ ರೆಡಿ ಮಾಡ್ತೇನೆ ಎಂದು ಪ್ರಗತಿ ಏನಾದರೂ ಹೇಳುವ ಮುಂಚೆಯೇ ಎದ್ದು ಹೋದಳು. ಅವಳ ರೀತಿಗೆ ಎಲ್ಲರೂ ನಕ್ಕರೆ ಅಹಾನಾಗೆ ತಲೆ ಚಚ್ಚಿಕೊಳ್ಳುವಂತಾಗಿತ್ತು. ಕೆಲಸದವರ ಜೊತೆ ಸೇರಿ ಅಡುಗೆಯೆಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. 10 ನಿಮಿಷ ಕಳೆದು ಎಲ್ಲರೂ ಹಾಜರಾದರು. ಅಗಸ್ತ್ಯನೂ ಸಹ ಬಂದು ಕುಳಿತ. ರಾಬಿನ್ ಬಂದು ಊಟಕ್ಕೆ ಬಡಿಸಿ ಹೋದ. ಎಲ್ಲರೂ ಎಂದಿನಂತೆ ಮೌನದಲ್ಲೇ ಊಟ ಮಾಡುತ್ತಿದ್ದರು. ಅಹಾನ ಒಮ್ಮೆ ರೇಖಾ ಕಡೆ ನೋಡಿದಳು. ಅವಳ ಮುಖಭಾವವನ್ನು ಅರ್ಥ ಮಾಡಿಕೊಂಡವರು ಅಗಸ್ತ್ಯ ಎಂದು ಕರೆದರು. ಫೋನ್ ಹಿಡಿದುಕೊಂಡು ಊಟ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದವನು ಹೇಳಿ ಮಾಮ್ ಎಂದು ತನ್ನ ಗಮನವನ್ನು ಸಂಪೂರ್ಣವಾಗಿ ರೇಖಾರ ಕಡೆಗೆ ವರ್ಗಾಯಿಸಿದ. ನಿನ್ನ PA ಪೋಸ್ಟ್ ಖಾಲಿ ಇತ್ತಲ್ಲ, ಈಗ ಯಾರಾದರೂ ಆ ಪೋಸ್ಟಿಗೆ ಜಾಯ್ನ್ ಆಗಿದ್ದಾರಾ ಎಂದು ಪೀಠಿಕೆ ಇಲ್ಲದೆ ನೇರವಾಗಿ ವಿಷಯಕ್ಕೆ ಬಂದರು. ಈ ಮಾಮ್ ಯಾಕೆ ಆಫೀಸ್ ಕೆಲಸದ ಬಗ್ಗೆ ಕೇಳ್ತಿದ್ದಾರೆ ಎಂದುಕೊಂಡವನು ನೋ ಮಾಮ್, ಅಮನ್ ಬೇರೆ ಬ್ರಾಂಚ್ಗೆ ಶಿಫ್ಟ್ ಆದಮೇಲೆ ಆ ಪೊಸಿಷನ್ಗೆ ಯಾರೂ ಸೂಟಬಲ್ ಪರ್ಸನ್ ಸಿಕ್ಕಿಲ್ಲ ಎಂದನು ಅನುಮಾನದಲ್ಲೇ. ಅಹಾನಾಗೆ ಕುಳಿತಲ್ಲೇ ಅವನ ರೆಸ್ಪಾನ್ಸ್ ನೆನೆದೇ ಸ್ವಲ್ಪ ಭಯವಾಗತೊಡಗಿತ್ತು. ಅಗಸ್ತ್ಯ ಬೇಡ ಅಂದರೆ ನನಗೆ ಒಳ್ಳೆಯದೇ ಎಂದುಕೊಂಡಳು. ಹಾಗಾದರೆ ಆ ಪೋಸ್ಟಿಗೆ ಅಹಾನ ಜಾಯ್ನ್ ಆಗ್ತಾಳೆ ಎಂದರು. ವಾಟ್ ಎಂದು ಆಶ್ಚರ್ಯದಲ್ಲಿ ಕಿರುಚಿದನು. ಅವನಿಗೆ ಅಹಾನ ಅವನದೇ ಆಫೀಸಿನಲ್ಲಿ ಕೆಲಸ ಮಾಡುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಮನೆಯಲ್ಲಿ ಎಲ್ಲರ ಮುಂದೆ ಅವರಿಬ್ಬರು ಅನ್ಯೋನ್ಯ ಗಂಡ ಹೆಂಡತಿಯಂತೆ ಆ್ಯಕ್ಟ್ ಮಾಡಿಕೊಂಡಿದ್ದರೆ ಸಾಕಾಗಿತ್ತು. ಹೌದು, ಅಹಾನಾಗೆ ಒಬ್ಬಳೇ ಮನೆಯಲ್ಲಿರಲು ಬೋರ್ ಆಗುತ್ತೆ. ಸೊ ನಿನ್ನ ಜೊತೆ ಕೆಲಸ ಮಾಡಲು ಕಲಿತರೆ ಮುಂದೆ ಇಬ್ಬರು ಸೇರಿ ಕಂಪನಿಯನ್ನು ಹ್ಯಾಂಡಲ್ ಮಾಡಬಹುದು ಎಂದರು. ರೇಖಾರ ಮಾತನ್ನು ಅಗಸ್ತ್ಯ ತಪ್ಪಾಗಿ ಅರ್ಥೈಸಿಕೊಂಡ. ನಾನು ಅಂದುಕೊಂಡಿದ್ದೆ ಸರಿ. ನೋಡಲು ಎಷ್ಟು ಇನ್ನೋಸೆಂಟ್ ಆಗಿ ಕಾಣ್ತಾಳೋ ಅಷ್ಟು ಇನ್ನೋಸೆಂಟ್ ಏನಿಲ್ಲ ಇವಳು. ನನ್ನ ಜೊತೆ ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿಕೊಂಡು ಮಾಮ್ ಮುಂದೆ ಹೋಗಿ ಜಾಬ್ ಮಾಡಬೇಕು, ಅದು ನಿಮ್ಮದೇ ಕಂಪನಿಯಲ್ಲಿ ಜಾಬ್ ಮಾಡಬೇಕು ಅಂತ ಹೇಳಿದ್ದಾಳೆ. ಇದೆಲ್ಲ ನನಗೆ ಹತ್ತಿರ ಆಗೋದಕ್ಕೆ ಅಲ್ವಾ ಮಾಡ್ತಿರೋದು. ನನ್ನ ಹತ್ತಿರ ಇರುವ ದುಡ್ಡಿಗಾಗಿಯೇ ನನ್ನ ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿಕೊಂಡಿದ್ದು. ಅವಳು ಈ ಮನೆಗೆ ಬಂದಾಗಿನಿಂದಲೂ ನಾನು ಸೈಲೆಂಟ್ ಆಗಿರುವುದನ್ನು ನೋಡಿ ನಾನು ಏನು ಮಾಡಿದರೂ ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದಾಳೆ. ನಿಜವಾದ ಅಗಸ್ತ್ಯ ಏನು ಅಂತ ಈಗ ತೋರಿಸ್ತೀನಿ ಅವಳಿಗೆ. ಅವಳು ಈ ಜಾಬ್ಗೆ ಯಾಕಾದರೂ ಸೇರಿಕೊಂಡೆ ಅನ್ನಿಸ್ಬೇಕು, ಹಾಗೆ ಮಾಡ್ತೀನಿ ಎಂದುಕೊಂಡ. ಒಂದೇ ಬಾರಿಗೆ ಒಪ್ಪಿಕೊಂಡರೆ ಮಾಮ್ಗೆ ಡೌಟ್ ಬಂದು ಬಿಡುತ್ತೆ ಎಂದುಕೊಂಡು, ಮಾಮ್ ಈ ಕೆಲಸದಲ್ಲಿ ತುಂಬ ಪ್ರೆಷರ್ ಇರುತ್ತೆ, ಯಾವಾಗಲೂ ನನ್ನ ಜೊತೆಗೇ ಇರಬೇಕು, ನನ್ನ ಜೊತೆ ಮೀಟಿಂಗೆಲ್ಲ ಔಟ್ಸೈಡ್ ಬರಬೇಕಾಗುತ್ತೆ. ಸಾಲದಕ್ಕೆ ಅಹಾನಾಗಿ ಬೇರೆ ಕಡೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಸಹ ಇಲ್ಲ. ಅವಳಿಗೆ ಈ ಕೆಲಸ ತುಂಬ ಕಷ್ಟ ಆಗಬಹುದು. ಮಾತುಗಳು ಅಮ್ಮನಿಗೆ ಹೇಳುತ್ತಿದ್ದರೂ ಅವನ ತೀಕ್ಷ್ಣ ದೃಷ್ಟಿ ಇದ್ದದ್ದು ಮಾತ್ರ ಅಹಾನ ಮೇಲೆಯೇ. ಅವನ ದೃಷ್ಟಿಯನ್ನು ಎದುರಿಸಲಾರದೆ ಅಹಾನ ತಲೆ ತಗ್ಗಿಸಿದಳು. ಅವಳ ಧ್ವನಿಯಲ್ಲಾದ ಬದಲಾವಣೆಯಿಂದಲೇ ಅಗಸ್ತ್ಯನಿಗೆ ನಾನು ಅವನ ಕಂಪನಿಯಲ್ಲಿ ವರ್ಕ್ ಮಾಡುವುದು ಇಷ್ಟವಿಲ್ಲವೆಂದು ತಿಳಿದು ಹೋಯಿತು. ಅವಳಿಗೂ ಸಹ ಅವನ ಕಂಪನಿಯಲ್ಲಿ ಕೆಲಸ ಮಾಡುವುದು ಇಷ್ಟವಿರಲಿಲ್ಲ. ಆದರೆ ರೇಖಾ ಅವರಿಬ್ಬರನ್ನು ಒಂದೇ ಕಡೆ ಇರುವಂತೆ ಮಾಡುವ ಸಲುವಾಗಿ ಈ ಪ್ಲಾನ್ ಮಾಡಿ ಇಬ್ಬರನ್ನು ಸಿಕ್ಕಿಸಿಬಿಟ್ಟಿದ್ದರು. ಯಾಕಾದರೂ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅತ್ತೆ ಬಳಿ ಹೇಳಿದ್ನೋ ಏನೋ ಎಂದು ಹಲುಬಿಕೊಂಡಳು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಏನಾಯಿತು, ಹೇಳಿಕೊಟ್ರೆ ಅವಳೇ ಕಲ್ತ್ಕೊಳ್ತಾಳೆ. ನಿನಗೂ ಕೂಡ ಆಫೀಸಿಗೆ ಸೇರಿಕೊಳ್ಳೋ ಮುಂಚೆ ಎಲ್ಲವೂ ತಿಳಿದಿತ್ತಾ? ಇಲ್ಲ ತಾನೆ. ಡ್ಯಾಡ್ ನಿನಗೆ ಎಲ್ಲ ಥರದ ಸಪೋರ್ಟ್ ಮಾಡಿದ್ರು ಅಲ್ವಾ? ಹಾಗೆ ಅಹಾನಾಗೆ ಹೇಳಿಕೊಟ್ರೆ ಅವಳು ಕೂಡ ಎಲ್ಲವನ್ನೂ ಕಲ್ತ್ಕೊಳ್ತಾಳೆ ಎಂದರು ಪಟ್ಟು ಬಿಡದವರಂತೆ. ಬಟ್ ಮಾಮ್, ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಆ ಪೋಸ್ಟಿಗೆ ಬರುವುದಕ್ಕೂ ಸಹ ಒಂದು ಕ್ವಾಲಿಫಿಕೇಷನ್ ಇರಬೇಕು. ಆ ಪೋಸ್ಟಿಗಾಗಿ ಎಷ್ಟು ಜನ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅಂತ ಗೊತ್ತಾ? ಅಹಾನ ಯಾವುದೇ ರೀತಿಯ ಕಷ್ಟಪಡದೆ ಸೀದಾ ಬಂದು ಜಾಯ್ನ್ ಆಗಿಬಿಟ್ರೆ ಬೇರೆಯವರ ಪರಿಶ್ರಮಕ್ಕೆ ಬೆಲೆ ಇರೋಲ್ಲವಾ ಎಂದನು.
ಈ ಕೆಲಸಕ್ಕೆ ನೀನು ಅನ್ಫಿಟ್ ಅಹಾನ ಎಂದು ಇಂಡೈರೆಕ್ಟ್ ಆಗಿ ಹೇಳುವಂತಿತ್ತು ಅವನ ಮಾತಿನ ವರಸೆ. ನೀನೇನು ಅವಳನ್ನು ಹಾಗೆ ಸೇರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಇಂಟರ್ವ್ಯೂ ಮಾಡುವಂತೆ ಇವಳಿಗೂ ಸಹ ಇಂಟರ್ವ್ಯೂ ಕಂಡಕ್ಟ್ ಮಾಡು. ಅಹಾನ ಅದರಲ್ಲಿ ಪಾಸ್ ಆದರೆ ಸೆಲೆಕ್ಟ್ ಮಾಡು, ಇಲ್ಲ ಅಂದರೆ ರಿಜೆಕ್ಟ್ ಮಾಡು ಎಂದರು. ಅವಳು ಈ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಾಮ್ ಎಂದು ಮನದಲ್ಲಿಯೇ ಹೇಳಿಕೊಂಡು ವ್ಯಂಗ್ಯವಾಗಿ ನಕ್ಕವನು, ಓಕೆ ಮಾಮ್, ನೀವು ಹೇಳ್ತಿದ್ದೀರಾ ಅಂತ ನಾನು ಇದಕ್ಕೆ ಒಪ್ಕೊಳ್ತಿದ್ದೇನೆ. ಬಟ್ ರಿಮೆಂಬರ್, ಇಂಟರ್ವ್ಯೂ ಪಾಸ್ ಮಾಡಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನು ಕೆಲಸಕ್ಕೆ ಸೆಲೆಕ್ಟ್ ಮಾಡುವುದಿಲ್ಲ. ಐ ಕಾಂಟ್ ಕಾಂಪ್ರಮೈಸ್ ವಿತ್ ಮೈ ವರ್ಕ್ ಎಂದನು. ಐ ನೋ, ಆ್ಯಂಡ್ ಅಹಾನ ಇಂಟರ್ವ್ಯೂ ಪಾಸ್ ಮಾಡೇ ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ ಎಂದರು ಮಗ ಒಪ್ಪಿಗೆ ಕೊಟ್ಟ ಖುಷಿಯಲ್ಲೇ. ಲೆಟ್ಸ್ ಸಿ ಎಂದವನು ಅವಳ ಕಡೆ ಒಂದು ಲುಕ್ ಕೊಟ್ಟು ತನ್ನ ರೂಮಿಗೆ ಹೊರಟು ಹೋಗಿದ್ದ. ಇದರ ಅರ್ಥ ರೂಮಿನಲ್ಲಿ ನಿನ್ನ ಜೊತೆ ಮಾತನಾಡಬೇಕು ಎಂಬುದಾಗಿತ್ತು. ಆದರ್ಶ ದಂಪತಿಗಳಂತೆ ಆ್ಯಕ್ಟ್ ಮಾಡುವುದು ಎಲ್ಲ ಒಂದೇ ದಿನದಲ್ಲಿ ಮಣ್ಣು ಪಾಲಾಯಿತು. ಭಾಗ 5 ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.